ಎಲ್ಲ ಸಿನಿಮಾದಲ್ಲಿ ಗೆಟಪ್ ಹಾಕೊಂಡ್ರಿ. ಅದು ಧನಂಜಯ ಭರತರಣಗಳಿಗೆ ಒಬ್ಬ ಶಿವಣ್ಣನ ಫ್ಯಾನ್ ಆಗಿ ಅಲ್ಲಿ ಹೋಗಿ ಕೂತ್ಕೊಂಡು ನೋಡಿತ್ತು. ಸೊ ಅವ್ನ ಸಿನಿಮಾಗೆ ಅವನೇ ಫ್ಯಾನ್ ಆಗಿ ಬರೋಕ್ಕಾಗಲ್ಲ. ಬೆಂಗಳೂರು ಹೊರತುಪಡಿಸಿ ಇಲ್ಲಿ ಮಂಡ್ಯ, ಮೈಸೂರು, ಉತ್ತರ ಕರ್ನಾಟಕ ಭಾಗದಲ್ಲಿ ಏನೋ ಪ್ರಮೋಷನ್ ಒಂದಷ್ಟು ಆಲ್ರೆಡಿ ಹೋಗಿದ್ದು ಬಂದಿದ್ದೀವಿ. ಸೊ ನಂತರ ದಿನಗಳಲ್ಲಿ ಡೆಫಿನೆಟ್ ಆಗಿ ಅಂದರೆ ಪೋಸ್ಟ್ ರಿಲೀಸು ಎಲ್ಲ ಕಡೆ ಹೋಗೋ ಪ್ಲ್ಯಾನ್ ಇದೆ, ಹೋಗ್ತೀವಿ ಕೂಡ. ಹಂಗಲ್ಲ, ವಾಮನ ಸಿನಿಮಾ ರಿಲೀಸ್ ಆಗ್ತಿದೆ, 18 ಅವರ್ಸಿನೂ ರಿಲೀಸ್ ಆಗ್ತಿದೆ ನಮ್ಮ ರಂಗನಾರದು ಸರ್, ಅವ್ರ ಮುಖ್ಯ ಭೂಮಿಕೆಯಲ್ಲಿ ಇರೋದು. ಸೊ ನಾನು ಹೇಳಿದ್ನಲ್ಲ, ಅಂದರೆ ಒಂದು 2-3 ಒಳ್ಳೆ ಸಿನಿಮಾಗಳು ಓಡುವಷ್ಟು ಕೆಪಾಸಿಟಿ ನಮ್ಮ ಅದಿದೆ. ಇಲ್ಲಿ ಹಿಂದ್ಗಡೆ ಪ್ರೂವ್ ಆಗಿದೆ. 10 ಸಿನಿಮಾ ಇವ್ರು ಚೆನ್ನಾಗಿ ಓಡಿದ್ದಾರೆ. ಸೊ ಎಲ್ಲರೂ ಬರ್ತಾ ಇದೀವಿ. ಒಳ್ಳೆ ದಿನ ಇದ್ದಾಗ ನಾವು ಕನ್ನಡ ಸಿನಿಮಾಗಳೇ ಓಡಲಿ ಅಲ್ವಾ, ಅಷ್ಟೇ. ಅಷ್ಟೇನಾ? ಹೀರೋಯಿನ್ ಅವರು ಏನಾರು 2 ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ಮತ್ತೆ ಒಳ್ಳೆ ಸ್ಕ್ರಿಪ್ಟ್ ಬಂದ್ರೆ ಖಂಡಿತ ಮಾಡ್ತೀನಿ, ಏನಕ್ಕೆ ಮಾಡಲ್ಲ. ಎಲ್ಲ ಫೀಮೇಲ್ ಓರಿಯೆಂಟೆಡ್ ಇದು ಒಂಥರ ಡ್ರೀಮ್ ರೋಲ್ ಯಾವುದೇ ಹೀರೋಯಿನ್ಗೂ. ಸಿನಿಮಾದಲ್ಲೂ ಈ ಸೂಪರ್ ಸ್ಟಾರ್ ಆಗೋದು ತುಂಬಾ. ನಿಮ್ದು ಡ್ರೀಮ್ ರೋಲ್ ಏನು ಮಲೈಕ? ಅಂದ್ರೆ ನಾನು ಈ ಥರದ ಪಾತ್ರ ಮಾಡಬೇಕು ಅಂತ. ನಾನು ನಿಜವಾಗ್ಲೂ ಡ್ರೀಮ್ ರೋಲ್ ಏನಂದ್ರೆ ಮೊಗ್ಗಿನ ಮನಸ್ಸು ಬಂತಲ್ಲ, ಮೊಗ್ಗಿನ ಮನಸ್ಸು ತರ ಒಂದ್ ಕತೆ ಮಾಡ್ಬೇಕಂತ ತುಂಬಾ ಆಸೆ. ಅದೊಂಥರ ನನಗೂ ಒಬ್ಬ ಗೆಳೆಯ ಬೇಕು. ಬರೀ ಅದನ್ನೇ ಏನಕ್ಕೆ ಫೋಕಸ್ ಮಾಡ್ತೀರಾ? ಕಾಲೇಜ್ ಲೈಫ್ ಆ ತರ ಒಂದ್ ಕತೆ. ಸೊ ಬೇಸಿಕ್ಲಿ ಒಂದು ಕಾಲೇಜ್ ಲವ್ ಸ್ಟೋರಿ ಮಾಡೋದು ನಿಮ್ದೊಂದು ಸದ್ಯದ ಡ್ರೀಮು. ಮಂತ್ರ ಸದ್ಯಕ್ಕೆ ನನಗೆ ಸಿನಿಮಾ ಗೆಲ್ಬೇಕು ಅನ್ನೋದೇ. ನನಗೆ ಡ್ರೀಮ್ ರೋಲ್ ಅಂತ ಇಲ್ಲ, ಒಂದಿಷ್ಟು ನಾನು ಈ ಗೌರಿ ಗಣೇಶ ಸುಬ್ರಹ್ಮಣ್ಯ, ಯಾರಿಗೂ ಹೇಳ್ಬೇಡಿ, ಈ ಥರ ಸಿನಿಮಾಗಳಿದಾವಲ್ಲ, ಈಗ ಈ ರಾಮಶ್ಯಾಮ ಈ ಸಿನಿಮಾಗಳು ನನಗೆ ಭಾಳ ಇಷ್ಟ. ಅಂದರೆ ನಾನು ಇವತ್ತಿಗೂ ನಾವು ಕೂತ್ಕೊಂಡು ಇಲ್ಲೇನೋ ತಿಂತ ಅಲ್ವಾ, ಟೀ ಕುಡಿತಾ ಅದನ್ನೆಲ್ಲ ಯಾವುದೋ ಯೂಟ್ಯೂಬಲ್ಲಿ ಸೀನ್ ಹಾಕೊಂಡು ನೋಡ್ತಾ ಇರ್ತೀವಲ್ಲ. ಸೊ ಈ ಸಿನಿಮಾಗೆ ಎಕ್ಸ್ಪೈರಿ ಡೇಟ್ ಅನ್ನೋದೇ ಇಲ್ಲ. ಸೊ ನನಗೆ ಈ ಥರ ಸಿನಿಮಾಗಳು ಮಾಡಬೇಕು ಅನ್ನೋದು ಆಸೆ. ನನಗೆ ಆ ಥರದ್ದು ಸ್ಕ್ರಿಪ್ಟ್ಗಳು ಸಿಕ್ಕಿದ್ರೆ ನಾನು ಆಲ್ವೇಸ್ ಓಪನ್. ನನಗೆ ಹೀರೋಯಿಸಮ್ ಅಂತ ಇರ್ತಿರಲ್ಲ, ಏನಿಲ್ಲ. ಈ ಥರ ಜನರನ್ನ ನಗಿಸ್ಬೇಕು ಆದಷ್ಟು, ಈ ಥರ ಸಿನಿಮಾಗಳಿಷ್ಟ. ಸೊ ನಾನು ಆ ಥರ ಸಿನಿಮಾಗಳನ್ನ ಎದುರು ನೋಡ್ತಾ ಇದ್ದೀನಿ. ಶ್ರೀಮುರಳಿ ಅವ್ರನ್ನ, ಅವರು ರಿಯಲ್ ಲೈಫ್ ವಿದ್ಯಾಪತಿ ಅವರು. ಡೆಫಿನೆಟ್ ಆಗಿ ಅವ್ರನ್ನ ನಾನು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಅವರು ಪತ್ನಿ ಸಮೇತ ಮತ್ತು ವಿದ್ಯಾಪತಿಯಾಗಿ ಬಂದು ನಮ್ಮ ಸಿನಿಮಾ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ಕಡೆ ಸಿನಿಮಾ ಮಾಡಿದಾಗಲೂ ಅವ್ರು ನೋಡಿದ್ದಾರೆ ಅಂತ ನಂಗೆ ಗೊತ್ತಾಗಿದ್ದೆ ಅವ್ರು ನೆಕ್ಸ್ಟ್ ಮೀಟ್ ಆದಾಗ. ಸೊ ಈ ಸಿನಿಮಾನು ಅವ್ರು ಡೆಫಿನೆಟ್ ಆಗಿ ಅವ್ರಿಗೆ ಏನು 4 ಜನ ಚೆನ್ನಾಗಿದೆ ಅಂತ ಹೇಳಿದಾಗ ಸರ್ ಕೂಡ ನೋಡ್ತಾರೆ. ಡೆಫಿನೆಟ್ ಆಗಿ ಕೇಳ್ತೀನಿ ನೋಡಿ ಸರ್ ಅಂತ. ಓಕೆನಾ? ಅಷ್ಟೇನಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.